ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಪೋಸ್ಟ್ ಆಫೀಸ್ GDS ಥರ್ಡ್ ಲಿಸ್ಟನ್ನು ಬಿಟ್ಟ ನಂತರ ಯಾವ ರೀತಿ ಚೆಕ್ ಮಾಡ್ಬೋದಂತ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕ್ರೋಮನ್ನು ಓಪನ್ ಮಾಡಿ ಅಥವಾ ಯಾವುದೇ ಒಂದು ಬ್ರೌಸರ್ ಓಪನ್ ಮಾಡಿ ಇಲ್ಲಿ ಪೋಸ್ಟ್ ಆಫೀಸ್ GDS ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಮೊದಲೇ ವೆಬ್ಸೈಟ್ ಇಂಡಿಯನ್ ಪೋಸ್ಟ್ GDS ಆನ್ಲೈನ್ ಅಂತ ಬರ್ತದೆ. ಸೊ ಇದನ್ನು ಕ್ಲಿಕ್ ಮಾಡಿ. ಸೊ ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನ್ಯೂ ಅಂತ ಬರ್ತಿದೆ ನೋಡಿ, GDS ಆನ್ಲೈನ್ ನ್ಯೂ ಅಂತ. ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ 2ನೇ ಲಿಸ್ಟನ್ನು ತೋರಿಸಿದರು, ಬಟ್ 3ನೇ ಲಿಸ್ಟನ್ನು ಬಿಟ್ಟರು ಕೂಡ ಅದು ಇಲ್ಲೇನ ಬರ್ತದೆ. ಸೊ ಈ ರೀತಿ ನೀವು ಥರ್ಡ್ ಲಿಸ್ಟನ್ನು ಚೆಕ್ ಮಾಡ್ಬೋದು. ಅಥವಾ ಇಲ್ಲಿ ಕೆಳಗೆ ಇಲ್ಲಿ ನೀವು ಅಂತ ಕೊಟ್ಟಿರ್ತಾರೋ, ಸೊ ಇಲ್ಲಿಯೂ ಕೂಡ ನೀವು ಹೋಗಿ ಚೆಕ್ ಮಾಡ್ಬೋದು. ನಿಮಗೆ ಯಾವ ರಾಜ್ಯದ ಬೇಕಾಗಿರ್ತದೆ ಆ ರಾಜ್ಯದ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಸೊ ಒಂದು ವೇಳೆ ವೆಬ್ಸೈಟ್ ಓಪನ್ ಆಗಲಿಲ್ಲ ಅಂದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ PDF ಪಡ್ಕೋಬೋದು. ಥರ್ಡ್ ಮೆರಿಟ್ ಬೆಸ್ಟ್ ನಂತರ ಏನೈತಿ, ನಾ ಥರ್ಡ್ ಮೆರಿಟ್ ಲಿಸ್ಟನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ, ನೀವು ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಸೊ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.